ಯಲ್ಲಾಪುರ ಹುಣಶೆಟ್ಟಿಕೊಪ್ಪ ಜಾತ್ರೆಗೆ ತೆರಳಿದ ವೇಳೆ ಕೊಲೆಯಾಗಿದ್ದ ಸಿದ್ದಿ ಯುವಕ ಪ್ರಜ್ವಲ್ ಪ್ರಕಾಶ್ ಕಕ್ಕೇರಿಕರ್ ಅಂತ್ಯ ಸಂಸ್ಕಾರ ಮೃತನ ವಾಸಸ್ಥಳ ಹಳಿಯಾಳದ ಕಾಮತಿಕೊಪ್ಪ ಬಳಿ ಮಂಗಳವಾರದಂದು ನಡೆಯಿತು. ಪ್ರಜ್ವಲ್ ಪ್ರಕಾಶ್ ಕಕ್ಕೇರಿಕರ್ ಕೊಲೆಯ ಎರಡನೇ ಆರೋಪಿ ಎನ್ನಲಾದ ಅನಿಕೇತ್ ಮಿರಾಶಿಯನ್ನ ಪೊಲೀಸರು ಬಂಧಿಸುವ ತನಕ ಶವ ತೆಗೆದುಕೊಂಡು ಹೋಗೋದಿಲ್ಲ ಎಂದು ಯಲ್ಲಾಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ 2 ದಿನಗಳ ಕಾಲ ಶವ ಇಟ್ಟು ಸಿದ್ದಿ ಸಮುದಾಯದ ಮುಖಂಡರು ತಹಶೀಲ್ದಾರ್ ಕಚೇರಿ ಎದುರು ಸೇರಿ ಪ್ರತಿಭಟನೆ ನಡೆಸಿದರು. ಆದರೆ ಪೊಲೀಸ್, ಕಂದಾಯ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಸಭೆ ನಡೆಸಿ ನ್ಯಾಯ ಕೊಡಿಸೋದಾಗಿ ಭರವಸೆ ನೀಡಿದ ಕಾರಣ ಮತ್ತು ಯಲ್ಲಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಶವ ಇಡಲು ಸೂಕ್ತ ಫ್ರೀಜರ್ ವ್ಯವಸ್ಥೆ ಇಲ್ಲದಿರುವ ಕಾರಣಕ್ಕೆ ಶವವನ್ನ ಕೊಂಡೊಯ್ಯಲು ಆತನ ಪಾಲಕರು ಮತ್ತು ಸಿದ್ದಿ ಸಮುದಾಯದವರು ಒಪ್ಪಿದ್ದರು. ಮಂಗಳವಾರದಂದು ಮೃತನ ವಾಸಸ್ಥಳ ಹಳಿಯಾಳದ ಕಾಮತಿಕೊಪ್ಪ ಬಳಿ ಅಂತಿಮ ಸಂಸ್ಕಾರ ನಡೆಯಿತು. ಮೃತನ ತಂದೆ ಪ್ರಕಾಶ್ ಕಕ್ಕೇರಿಕರ್ ಮಾತನಾಡಿ, ನನ್ನ ಮಗನ ಸಾವಿಗೆ ಕಾರಣನಾದ ಪ್ರಮುಖ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ತೋರಿದೆ. ಪೊಲೀಸ್ ಇಲಾಖೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಆರೋಪಿಯನ್ನ ಆದಷ್ಟು ಬೇಗ ಬಂಧಿಸಿ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು. ಆಸ್ಪತ್ರೆಯಲ್ಲಿ ಶವ ಇಟ್ರೆ ಕಾನೂನಿನ ಪ್ರಕಾರ ಶವ ಸಂಸ್ಕಾರ ಮಾಡುವುದಾಗಿ ಪೊಲೀಸರು ತಿಳಿಸಿದಾಗ ನಾವು ಶವ ತಂದು ಶವ ಸಂಸ್ಕಾರ ಮಾಡಿದ್ದೇವೆ ಎಂದರು. ನಮ್ಮ ಹತ್ರ ಯಾರು ಬಂದಿಲ್ಲ. ಹೊರಗಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇಲ್ಲ ರಾಜಕಾರಣಿಗಳಾಗಲಿ ಅವ್ರು ಏನು ಪ್ರಶ್ನೆ ಮಾಡ್ತಾರೆ ಗೊತ್ತಿಲ್ಲ. ಆದರೆ ನಮ್ಮ ಕೇಸ್ ತುಂಬ ಒಂದು ಕೀಳ ಮಟ್ಟಕ್ಕೆ ಅಂತ ಆ ರೀತಿ ಹಾಕಿದ್ದಾರೆ. ಆದರೆ ನನ್ನ ಮಗನ ಸಾವಿಗೆ ಕಾರಣ ಆಗುವವರೆಗೆ ನಾವು ಪ್ರತಿಭಟನೆ ನಡೆಸದೆ ಪ್ರತಿಭಟನೆ ಮುಂದುವರಿಸ್ತೀರಿ? ಹೌದು. ಮತ್ತೆ ಪ್ರತಿಭಟನೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀರಾ ನೀವು? ನಾಳೆ ನಾಡ್ದು 2 ದಿನಗಳ ಕಾಲ 3ನೇ ದಿವಸಕ್ಕೆ ನಾವು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಹೌದು, ಇದು ಸತ್ಯ. ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ಕೊಳ್ಳಿ. ಅಲ್ಲ, ಆರೋಪಿನ ಹಿಡಿಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಒಬ್ಬನನ್ನೇ ಮಾತ್ರ ಒಬ್ಬ ಪ್ರಭಾವಿ ಇದ್ರು ಹುಡುಗ ಅಂತ ಹೇಳ್ಕೊಂಡು ಏನಾದ್ರು ಅವರು ಒಳಗಡೆ ಏನಾಗಿದೆ ಅದನ್ನು ಗೊತ್ತಿಲ್ಲ. ನಾನು ಯಾರ ಕಡೆಯಿಂದನೂ ₹1 ತಗೊಂಡಿಲ್ಲ, ತಗೊಳ್ಳುವುದೂ ಇಲ್ಲ. ಈಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಭಿವೃದ್ಧಿಯಿಂದ ಏನು ಕೊಟ್ಟಿದ್ದಾರೆ ಆ ಚೆಕ್ಕು ಹಂಗೆ ತಂದಿದ್ದೀನಿ, ಹಂಗೆ ಇಟ್ಟಿದ್ದೀನಿ. ಸಮುದಾಯದ ಮುಖಂಡರಾದ ಜುಲಿಯಾನ್ ಸಿದ್ದಿ ಮತ್ತು ಶರೀಫ್ ಅಮಗಾವ್ಕರ್ ಮಾತನಾಡಿ, ಸಿದ್ದಿ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯವಾಗಿದೆ. ಬಡ ಸಮುದಾಯವಾಗಿರೋದ್ರಿಂದ ಅಧಿಕಾರಿಗಳು ಆರೋಪಿ ಅನಿಕೇತನನ್ನ ಬಂಧಿಸಲು ವಿಳಂಬ ಧೋರಣೆ ಮಾಡಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಆದಷ್ಟು ಬೇಗ ಪ್ರಮುಖ ಆರೋಪಿಯನ್ನ ಬಂಧಿಸಬೇಕು, ಇಲ್ಲವಾದಲ್ಲಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ಕೆಪಿಸಿಸಿ ಸದಸ್ಯ ಸುಭಾಷ್ ಕೋರ್ವೇಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪಾಟೀಲ್, ಪೊಲೀಸ್ ಸಿಬ್ಬಂದಿ, ಸಮುದಾಯದ ಮುಖಂಡರು ಇದ್ದರು. ಬಟ್ ಈ ಕೆಟ್ಟ ಘಟನೆ ನಡಿಬಾರ್ದಿತ್ತು, ನಡೆದು ಹೋಗ್ಬಿಟ್ಟದೆ. ಈಗ ನೀವು 2 ದಿನ ಪ್ರತಿಭಟನೆ ಮಾಡಿದ್ರಿ. 3ನೇ ದಿನಕ್ಕೆ ಆ ಬಾಡಿನ ತಂದ್ರಿ ನೀವು. ಅದ್ರಲ್ಲಿ ನೀವು ಏನ್ ಮಾಡಿದ್ರಿ ಅಂದ್ರೆ, ಆ ಅಪರಾಧಿ ಸಿಗೋ ತನಕ ನೀವು ಬಾಡಿನ ತರುವುದಿಲ್ಲ ಅನ್ನೋದು ಒಂದು ಪ್ರತಿಭಟನೆಯಲ್ಲಿ ನಿಮ್ದು ದೊಡ್ಡದಾದಂತ ಒಂದು ಸ್ಟೇಟ್ಮೆಂಟ್ ಅದು. ಬಟ್ ನೀವು ಏನ್ ಮಾಡಿದ್ರಿ, ಅಪರಾಧಿ ಸಿಗೋಕ್ಕಿಂತ ಮುಂಚೆನೆ ಅದನ್ನ ತಂದ್ರಿ. ಯಾಕೆ ನಿಮ್ಗೆ ಆ ಬಾಡಿಗೆ ಸರಿಯಾದಂತಹ ವ್ಯವಸ್ಥೆ ಮಾಡಿಲ್ವೋ ಏನು, ಯಾಕೆ ಅಂತ ಹೇಳ್ಕೊಂಡಿ? ಉದ್ದೇಶ ಏನಾಗಿದೆ ಅಂದ್ರೆ, ನಿನ್ನೆ ಬಾಡಿ ಇಡ್ಬೇಕಾಗಿತ್ತು. ನಿನ್ನೆಗೆ 3ನೇ ದಿವಸ ಯಲ್ಲಾಪುರ ಹಾಸ್ಪಿಟಲ್ ಅಲ್ಲಿ ಬಾಡಿ ಇದಕ್ಕಿಂತ ಜಾಸ್ತಿ ಇಡುವಂತ ವ್ಯವಸ್ಥೆ ಇಲ್ಲ. ಯಲ್ಲಾಪುರ ಹಾಸ್ಪಿಟಲ್ ಅಲ್ಲಿ ಸರಿಯಾದ ರೀತಿ ವ್ಯವಸ್ಥೆ ಯಾಕೆ ಅಲ್ಲಿ ಶವಾಗಾರ ಇಲ್ವಾ? ಅದು ಬಿಟ್ಟು ಮತ್ತೆ ಅಲ್ಲಿ ಖಾಸಗಿ ಒಂದು ಮಸೀದಿ ಇದು ಫ್ರೀಜರ್ ಸಹಿತ ಕೇಳಿದ್ನು, ಅದು ಕೆಟ್ಟೋಗಿದೆ ಅಂತ, ಕೋಲ್ಡ್ ಆಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕಾಗಿ ಕಡೆಗೆ ಡಾಕ್ಟರ್ಗಳು ಏನ್ ಹೇಳಿದಾರೆ ಅಂತ, ಇಲ್ಲ ನೀವು ಮತ್ತೆ ಶವ ತಗೊಳ್ಳೋದೇ ಇಲ್ಲ ಅಂತ ಹೇಳಂದ್ರೆ ನಾವು ಕಾರವಾರಕ್ಕೆ ಕಳಿಸ್ಕೊಡ್ತೀವಿ, ನಿಮ್ದೆಲ್ಲ ಇದು ಮುಗಿದ ಮೇಲೆ ಬೇಕಾದ್ರೆ ನೀವು ಅಲ್ಲಿಂದ ಶವನ ಬಿಡಿಸ್ಕೊಂಡು ಬಂದು ಇದು ಮಾಡಬಹುದು. ನೀವು ಶವದ ಅದಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲದೆ ಇರುವಂತ ಒಂದು ಕಾರಣ ಆಯ್ತು. ಸೆಕೆಂಡ್ ಬಂದ್ಕೊಂಡು ನೀವು ಅದನ್ನ ತರುವುದೇ ಇಲ್ಲ ಅನ್ನೋದೊಂದಿತ್ತಲ್ಲ ನಿಮ್ ಮನ್ಸಲ್ಲಿ, ಮಧ್ಯಾಹ್ನ ಅನ್ನೋದ್ರಷ್ಟಿಗೆ ಅದು ಚೇಂಜ್ ಆಗತ್ತೆ. ಯಾವ ಕಾರಣಕ್ಕಾಗಿ ಅಂದ್ರೆ ಶವ ಕೊಳಿತಾ ಇದೆ ಅನ್ನೋದು, ನಮ್ಗೆ ವಾಸನೆ ಬರ್ತಾ ಇದೆ ಅನ್ನೋದು ಒಂದು ಮೆಸೇಜ್. ಒಂದಾಯ್ತು. ಏನಾದ್ರು ರಾಜಕೀಯ ಫೋನ್ ಕರೆಗಳ ಮುಖಾಂತರ ನೀವು ಅವ್ರ ಭರವಸೆ ಮುಖಾಂತರ ನೀವೇನಾದ್ರೂ ತಂದ್ರ
ಅವ್ರು ನಿಮ್ಗೆ ನ್ಯಾಯ ಒದಗಿಸಿ ಕೊಡ್ತೀನಿ ಅಂತ ಹೇಳ್ಕೊಂಡು ಏನಾದ್ರು ಹೇಳಿದ್ರ ಯಾರಾದ್ರೂ? ಏನಾಗಿದೆ, ನಾವು ರಾಜಕೀಯ ಬೆರೆಸೋದಕ್ಕಿಂತ ಮುಂಚೆ ರಾಜಕೀಯವ್ರದ್ದು ಯಾರು ಒತ್ತಡಕ್ಕೂ ನಾವು ಇದು ಮಾಡಿದ್ದೀವಿ. ಏನು ಮಾಡಿದ್ವಿ ಅಂದ್ರೆ ಜೀವ ಹೋಗಿದೆ. ಈಗ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಏನು ನಮಗೆ ಅವ್ರ ಕಡೆಯಿಂದ ಅಂತ ಏನು ಇದಾಗಿಲ್ಲ, ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಒಂದು ತಾಲೂಕು ಆಡಳಿತ ಕಡೆಯಿಂದ ನಾವು ಶವ ಇಟ್ಕೊಂಡು ಇದ್ ಮಾಡಿದ್ರೆ ಶವಕ್ಕೆ ನಾವು ಯಾಕೆ ಸುಮ್ಮನೆ ತ್ರಾಸ ಕೊಡೋದು? ನಾವು ಶವ ಇವತ್ತು ತಗೊಂಡು ಹೋಗಿ ಮಣ್ಣು ಮಾಡಿದ್ರು ಮಣ್ಣಲ್ಲಾದ್ರೂ ಕೊಡ್ತು ಹೋಗೋದೆ. ಬಟ್ ನಿಮ್ಗೆ ಅವತ್ತಿನ ದಿನಾನೇ ಇದ್ಯಾಕೆ ಅನ್ಸಿಲ್ಲ? ಅಲ್ಲ ಅನ್ಸಿಲ್ಲ. ನಮ್ಗೆ ಒಂದು ಕಾನ್ಫಿಡೆನ್ಸ್ ಏನಿತ್ತು ಅಂದ್ರೆ ಈ ಅಪರಾಧಿನೂ ಕೂಡ ಏನು ಇವನ್ನ ಬಿಟ್ಟು ಬಹಳ ದೂರ ಹೋಗಿಲ್ಲ, ಇವನ್ನು ಸಹಿತ 2 ದಿವಸದಲ್ಲಿ ಅರೆಸ್ಟ್ ಮಾಡಬಹುದು. ನೀವು ಕೊಲೆ ಆದಂತಹ ಸಂದರ್ಭದಲ್ಲೇ ನೀವು ಕಂಪ್ಲೇಂಟ್ ಮಾಡಿದ್ರಿ ಅಲ್ಲ, ಸೇರಿ ಆ ಉಳಿದಂತ ಆರೋಪಿಗಳು ಸಿಕ್ಕಿದ್ರು ನಿಮ್ಗೆ. ಬಟ್ ಆದ್ರೆ ಇವ್ರನ್ನ ಎಲ್ಲಿ ಏಕೆ ಅಷ್ಟು ಬೇಗ ನಮ್ಮ ಡಿಸ್ಟಿಕ್ ಬಿಟ್ಟು ಡಿಸ್ಟಿಕ್ ಹೋಗ್ಲಿಕ್ಕೆ ಸಾಧ್ಯನಾ? ಅದು ಬೇಕಲ್ವಾ? ನಾವು ಅದನ್ನೇ ಕೇಳ್ತಾ ಇದ್ವಿ ಅವರಿಗೆ. ಯಾಕಂದ್ರೆ 24 ಗಂಟೆ ನಿಮ್ಗೆ ನಾವು ಟೈಮಿಂಗ್ ಕೊಡ್ತೇವೆ, ಅಷ್ಟರೊಳಗೆ ನೀವು ಅಂದ್ರೇನೆ ನಾವು ಇಲ್ಲಿಂದ ಶವ ಇರ್ತೇವೆ, ಇಲ್ಲಾಂದ್ರೆ ಇರ್ತದಿಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದ ಅದೇ ಕಾರಣಕ್ಕಾಗಿ. ಅದನ್ನೇ ನಾವು ಕೇಳ್ತಾ ಇರೋದು. ಕೇವಲ 1-1.5 24 ಗಂಟೆ ಒಳಗೆ ವಿದೇಶಕ್ಕೆ ಹೋಗ್ಬಿಟ್ರ ಇಲ್ಲ ಪರದೇಶಕ್ಕೆ ಹೋಗ್ಬಿಟ್ರ ಏನೋ ಅನ್ನೋ ಪ್ರಶ್ನೆ. 24 ಗಂಟೆಯಲ್ಲಿ ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಅಂತ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಯಾವುದೇ ವ್ಯಕ್ತಿ ಹೋಗ್ಬೇಕಂದ್ರು ಒಂದು ಸ್ವಲ್ಪ ಹೊತ್ತೊಂದು ಇದು ಬೇಕಾಗತ್ತೆ, ಟೈಮಿಂಗ್ ಬೇಕಾಗತ್ತೆ. ಇದು ಏನಂತ ಹೇಳ್ಕೊಂಡು ನೀವು ಪರಿಗಣಿಸ್ತೀರಿ? ಇದಕ್ಕೆ ನೀವು ತರುವುದಿಲ್ಲ ಒಂದಾಗಿತ್ತು, ಆಮೇಲೆ ತಂದ್ರಿ ನೀವು. ಇದ್ರ ಬಗ್ಗೆ ನನಗೆ ಒಂದು ಸಂಕ್ಷಿಪ್ತವಾದ ವಿವರವನ್ನ ಕೊಡಿಯಲ್ಲ. ಈಗ ನಮ್ಮ ವಿಚಾರ ಪ್ರಕಾರದಲ್ಲಿ ನಾವು ಕೊನೆ ಹಂತ ತನಕನೂ ಶವ ತಕೊಂಡ್ ಬರೋದಿಲ್ಲ ಅಂತಾನೆ ಸ್ಟೇಟ್ಮೆಂಟ್ ಕೊಟ್ಟಿದ್ ನಿಜ. ಬಟ್ ಅಲ್ಲಿ ಆ ಶವಕ್ಕೆ ಇಡ್ಬೇಕಾದಂತ ಸ್ಥಿತಿಗತಿಗಳು ಸರಿಯಾಗಿ ಇಲ್ಲದೆ ಇರೋದ್ರಿಂದ ಡಾಕ್ಟರ್ ಏನ್ ಹೇಳ್ತಾ ಇದ್ರು, ಇದಕ್ಕೆ ಇಡುವಂತ ವ್ಯವಸ್ಥೆ ಆದ್ರೂ ನೀವು ಮಾಡಿ ಅಂತಾನೆ. ನಾವು ಪ್ರಯತ್ನ ಮಾಡಿ ನೋಡಿದ್ವಿ, ಅಲ್ಲಿ ಲೋಕಲ್ ಆಗಿ ಸಿಗುತ್ತಾ ಅನ್ನೋಂಥದ್ದು ಪ್ರಯತ್ನ ಮಾಡಿ ನೋಡಿದ್ವಿ, ಕಾರವಾರಿಗೆ ಫೋನ್ ಮಾಡಿ ನೋಡಿದ್ವಿ. ವ್ಯವಸ್ಥೆಗಳು ನಮ್ಗೆ ಅವಾಗ್ಲೇ ಅದನ್ನ ಅವೈಲೇಬಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ವಾಸನೆ ಬರ್ತಾ ಇತ್ತು, ಅದು ನಿಜ. ಯಾಕಂದ್ರೆ ನಾವು ಹೋದಾಗ್ಲೂ ಕೂಡ ಗೊತ್ತಾಗ್ತಿತ್ತು. ಇಂಥ ಪರಿಸ್ಥಿತಿ ಒಳಗೆ ನಾವು ಅಲ್ಲಿ ಇಟ್ಕೊಂಡು ನಾವು ಮತ್ತೆ ಅದನ್ನು ಪ್ರತಿಭಟನೆ ಮುಂದುವರ್ಸೋಣ ಅಂತ ಹೇಳಿದ್ರೆ ನಾವು ಶವವನ್ನ ತಕೊಂಡ್ ಬಂದು ಅದಕ್ಕೆ ಮಣ್ಣಿಗೆ ಹಚ್ಚಿ ಕೂಡ ನಾವು ಹೋರಾಟ ಮಾಡ್ಬೋದಲ್ಲ. ಈ ಕೊನೆ ಹಂತ ತನಕನೂ ನಾವು ಈ ಸ್ಮೆಲ್ ಬರ್ತಾ ಇದೆ, 4ನೇ ದಿನಕ್ಕೆ ಬರ್ತಾ ಇದೆ ಅಂತಂದಾಗ ನಾವು ಕೂಡ ವಿಚಾರ ಮಾಡ್ಬೇಕನ್ನೋಂಥದ್ದು ಒಂದು. ಕೊನೆಗೆ ಕೆಲವರಿಗೆ ತಹಸೀಲ್ದಾರ್ ಅವರಾಗ್ಲಿ, ಕೊನೆಗೆ ದೇಶಪಾಂಡೆ ಸಾಹೇಬ್ರವರಾಗ್ಲಿ, ಕೊನೆಗೆ ಇವರು DSP ಅವರಾಗ್ಲಿ, ಇವರೆಲ್ಲರೂ ಕೂಡ ಸಮಜಾಯಿಸಿ ಹೇಳಿದ್ರು. ಯಾಕಂದ್ರೆ ನಾವು ಒಂದು ಬಾಡಿಗೆ ನಾವು ರೆಸ್ಪೆಕ್ಟ್ ಕೊಡುವಂಥದ್ದನ್ನ ಗೌರವ ಮತ್ತೆ ನಮ್ಮ ಶಾಸ್ತ್ರ ಪ್ರಕಾರದಲ್ಲಿ ನಾವೇನ್ ಮಾಡ್ಬೇಕು ಅದಕ್ಕೆ ಗೌರವ ಸಲ್ಲಿಸೋದು ಮೇನ್. ಅದರ ನಂತರ ಏನಿದೆ ನಮ್ಮ ಹೋರಾಟ ಕಂಟಿನ್ಯೂ ಆಗುತ್ತೆ, ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ನೀಡ್ತೇವೆ. ನೀವು ಒಬ್ಬರೇ ಇದ್ದೀರಾ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಅವ್ರು ಯಾವುದೇ ಏನಾಗ್ಲಿ ಅಂದ್ರೆ ಅಷ್ಟೊಂದು ಲೆವೆಲ್ ಅಲ್ಲಿ ಇದ್ದಾರೆ, ಅಷ್ಟು ಸ್ಟ್ರಾಂಗ್ ಆಗಿ ಅವ್ರು ಇದ್ರೂ ಕೂಡ ಅಟ್ರಾಸಿಟಿ ಕೇಸ್ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳ್ಳಿಕ್ ಆಗುದಿಲ್ಲ. ನಾವು ನಿಮ್ಮ ಹಿಂದ್ಗಡೆ ಇದ್ದೇವೆ, ನೀವು ಇದಕ್ಕೆ ಮಾತ್ರ ರೆಸ್ಪೆಕ್ಟ್ ಕೊಡಿ, ಯಾಕಂದ್ರೆ ಅಗೌರವವನ್ನು ತೋರಿಸ್ಲಿಕ್ಕೆ ಹೋಗ್ಬೇಡಿ ಅನ್ನೋಂಥದ್ದು ವಿಷಯನ ಅವ್ರು ಹೇಳಿದ್ರು. ನಾವು ಕೂಡ ಅದನ್ನೇ ವಿಚಾರ ಮಾಡ್ತಾ ಇದ್ವಿ. ಆದ್ರೆ ನಮ್ಮ ಮನಸ್ಸಲ್ಲಿ ಏನಿತ್ತು, ನಾವು ಇದನ್ನ ಎತ್ತಿ ಬಿಟ್ರೆ ಅವ್ರು ಸಿಗ್ತಾರ ಇಲ್ಲ ಅನ್ನೋ ಗೊತ್ತಿಲ್ಲ ಅನ್ನೋಂಥದ್ದು ವಿಚಾರ ಒಂದು. ಕೊನೆಗೆ ಈಗ 24 ತಾಸು ಅವರಿಗೆ ಅವಕಾಶ ಕೊಟ್ಟು ಇವತ್ತು ತಕೊಂಡ್ ಬಂದಿಲ್ಲ ಅಂತ ಹೇಳಿದ್ರೆ 1 ತಿಂಗಳಾಗುತ್ತೋ 1 ವಾರ ಆಗುತ್ತೋ ಯಾರಿಗ್ ಗೊತ್ತು. ಅಷ್ಟು ತನಕ ನಾವು ಈ ಶವವನ್ನ ನಾವು ಅಗೌರವದಿಂದ ನೋಡೋದು ಬೇಡ ಅನ್ನೋದು ಒಂದೇ ಡಿಸಿಷನ್ಗೆ ಎಲ್ಲರೂ ಕೂಡ ಸೇರ್ಕೊಂಡು ನಾವು ಮಣ್ಣಿಗೆ ಹಚ್ಚೋಣ. ಬಟ್ ನಮ್ಮ ಹೋರಾಟ ಅನ್ನೋದನ್ನ ನಾವು ನಿಲ್ಲಿಸೋದಿಲ್ಲ, ಅದನ್ನು ಕಂಟಿನ್ಯೂ ಮಾಡಬೇಕು, ನಮ್ಗೆ ನ್ಯಾಯ ಸಿಗಬೇಕು. ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿ ಸರ್ಕಾರಿ ಯೋಜನೆಗಳ ಮಾಹಿತಿ ನೀಡುವುದಕ್ಕೋಸ್ಕರ ಕಳೆದ 4 ವರ್ಷದ ಹಿಂದೆ ಅಳವಡಿಸಿದ್ದ LED ಟಿವಿ ಹಾಗೂ ಬೃಹತ್ ಕಂಬ ಸಂಪೂರ್ಣ ಹಾಳಾಗಿದೆ. ಒಟ್ಟು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ನಿರ್ಮಿಸಿದ ಯೋಜನೆ ಕೆಲಸ ಪೂರ್ಣಗೊಂಡು 2 ವರ್ಷದ ಬಳಿಕ ಪತ್ರಿಕೆ ವರದಿಯ ಪರಿಣಾಮ ಎಚ್ಚೆತ್ತುಕೊಂಡು ಕೆಲವು ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನ ನೀಡಲಾಗ್ತಿತ್ತು. ಇದಾದ ಕೆಲವೇ ತಿಂಗಳಲ್ಲಿ ಇದು ಬಂದಾಗಿದ್ದು ಪ್ರಸ್ತುತ ಕಬ್ಬಿಣದ ಕಂಬ ತುಕ್ಕು ಹಿಡಿದು ಕುಸಿಯುವ ಸ್ಥಿತಿ ತಲುಪಿದೆ. ಯಾವುದೇ ಪ್ರಯೋಜನಕ್ಕೆ ಬಾರದ ಯೋಜನೆಯನ್ನ ಜಾರಿಗೊಳಿಸಿ ಸಾರ್ವಜನಿಕ ಹಣವನ್ನ ದುರುಪಯೋಗಗೊಳಿಸಿರುವುದು ಎಷ್ಟು ಸರಿ ಎಂದು ಜನರು ಪ್ರಶ್ನಿಸುತ್ತಿದ್ದು, ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಬೆಳವಾಡಿ ಮಲ್ಲಮ್ಮನ ಉತ್ಸವ 2024ರ ವೀರ ಜ್ಯೋತಿಗೆ ಹಳಿಯಾಳದ ತಹಶೀಲ್ದಾರ್ RH ಭಾಗವಾನ್ ಚಾಲನೆ ನೀಡಿದರು. ಹಳಿಯಾಳ ಪಟ್ಟಣಕ್ಕೆ ಆಗಮಿಸಿದ ಬೆಳವಡಿ ಮಲ್ಲಮ್ಮ ವೀರಜ್ಯೋತಿಗೆ ತಹಶೀಲ್ದಾರ್ RH ಭಾಗವಾನ್ ಅವರು ಚಾಲನೆ ನೀಡಿದ ನಂತರ ವೀರಜ್ಯೋತಿಯು ಪಟ್ಟಣದ ಪ್ರಮುಖ ಬೀದಿಗಳಿಗೆ ಸಂಚರಿಸಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಬಸವರಾಜ್ ಬೆಂಡಿಗೇರಿ ಮಠ, ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ವಿಲಾಸ್ ಕಣಗಲಿ, ಸತ್ಯಜಿತ್ ಗಿರಿ ಇತರರು ಇದ್ದರು. ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡುವ ಆರ್ಥಿಕ ಹೊರೆಯ ನಡುವೆಯೂ
7ನೇ ವೇತನ ಆಯೋಗದ ಅಂತಿಮ ವರದಿ ಬಂದ ನಂತರ ಸರ್ಕಾರಿ ನೌಕರರ ಬಗ್ಗೆ ಸರ್ಕಾರ ಸಕಾರಾತ್ಮಕವಾಗಿ ತೀರ್ಮಾನವನ್ನ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ರಾಜ್ಯಮಟ್ಟದ ಸರ್ಕಾರಿ ನೌಕರರ ಸಮ್ಮೇಳನವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನಿರ್ಧರಿಸಿದಂತೆ ತುಟ್ಟಿ ಭತ್ಯೆಯನ್ನ ಯಾವುದೇ ವಿಳಂಬವಿಲ್ಲದೆ ರಾಜ್ಯದಲ್ಲಿ ನೀಡಲಾಗುತ್ತಿದೆ. ಎನ್ಪಿಎಸ್ ತೆಗೆದು ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಜಾರಿ ಮಾಡುವ ಬಗ್ಗೆಯೂ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು. ಸರ್ಕಾರಿ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿ ಮಾಡುವ ಬಗ್ಗೆಯೂ ಶೀಘ್ರದಲ್ಲಿ ತೀರ್ಮಾನಿಸಲಾಗುವುದು ಎಂದ ಮುಖ್ಯಮಂತ್ರಿಗಳು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಜವಾಬ್ದಾರಿಯುತ ಕೆಲಸವನ್ನ ಪರಿಣಾಮಕಾರಿಯಾಗಿ ಮಾಡುತ್ತಿರುವ ಸರ್ಕಾರಿ ನೌಕರರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ 7.50 ಲಕ್ಷ ಸರ್ಕಾರಿ ನೌಕರರಿದ್ದಾರೆ. ಅದರಲ್ಲಿ 5.90 ಲಕ್ಷ ಜನ ಹಾಲಿ ಕೆಲಸ ಮಾಡುತ್ತಿದ್ದಾರೆ. 2.50 ಲಕ್ಷ ಜನರನ್ನ ಭರ್ತಿ ಮಾಡಲು ಸಾಧ್ಯವಾಗಿಲ್ಲ. ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಇದೆ. 7.50 ಲಕ್ಷ ಮಂಜೂರಾಗಿರುವ ಹುದ್ದೆಗಳಿವೆ. 7 ಲಕ್ಷ ಜನ 7 ಕೋಟಿ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ, ರಾಜ್ಯದ ಅಭಿವೃದ್ಧಿಯಲ್ಲಿ ಭಾಗಿಯಾಗುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಸರ್ಕಾರಿ ನೌಕರರ ಸಮಸ್ಯೆಗಳನ್ನ ಅರಿತು 7ನೇ ವೇತನ ಆಯೋಗ ರಚಿಸಲಾಗಿದ್ದು, ಆಯೋಗದ ಅಂತಿಮ ವರದಿ ನೀಡಲು ಇನ್ನಷ್ಟು ಕಾಲಾವಕಾಶ ಬೇಕೆಂದು ಆಯೋಗದ ಅಧ್ಯಕ್ಷರು ಕೋರಿದ್ದು, ಮಾರ್ಚ್ 15ರವರೆಗೆ ವರದಿ ನೀಡಲು ಸಮಯಾವಕಾಶ ನೀಡಲಾಗಿದೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆ ಆಯೋಗದ ಅಂತಿಮ ವರದಿಯನ್ನ ಆದಷ್ಟು ಬೇಗನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ನಾನು ಸರ್ಕಾರಿ ನೌಕರರ ಪರವಾಗಿದ್ದೇನೆ ಎಂದು ತಿಳಿಸಿದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ, ಸಚಿವರಾದ ಈಶ್ವರ್ ಖಂಡ್ರೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ, ಶೇಷಯ್ಯ, ಭೈರಪ್ಪ, ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ತಿಮ್ಮೇಗೌಡ, ಖಜಾಂಚಿ ಡಾಕ್ಟರ್ ಸಿದ್ದರಾಮಣ್ಣ, ರಾಜ್ಯ ಮಟ್ಟದ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗಡಿ ಗ್ರಾಮಗಳ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯಿಸಿ 2 ದಿನದ ಪಾದಯಾತ್ರೆಗೆ ಕಾಳಿ ಉಗಮನಾಡು ಡಿಗ್ಗಿ ಗೌಳಾದೇವಿ ಸಭಾಭವನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಯಶವಂತ್ ಚಾಲನೆ ನೀಡಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ಜೊಯ್ಡಾ ತಾಲೂಕಾ ಸಮಿತಿಯಿಂದ ಹಮ್ಮಿಕೊಂಡ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಯಶವಂತ್, ಕಳೆದ 5 ವರ್ಷಗಳಿಂದ ಸಂಸದರು ಜನರ ಸಮಸ್ಯೆಗೆ ಚಕಾರ ಎತ್ತಲ್ಲ. ಮತ ಕೇಳುವಾಗ ಮಾತ್ರ ಬಡವರ ನೆನಪಾಗುತ್ತದೆ. ಜನ ಪಾಠ ಕಲಿಸುತ್ತಾರೆ ಎಂದರು. ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಸೇಸೈ ಗ್ರಾಮದ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿ, ಈ ಗ್ರಾಮದ ಅಭಿವೃದ್ಧಿಗೆ ಸಾಕಷ್ಟು ಹೋರಾಟ ಮಾಡಲಾಗಿದೆ, ಇನ್ನೂ ಆಗಬೇಕಿದೆ. ಇವುಗಳಿಗಾಗಿ ಹೋರಾಟ ಅನಿವಾರ್ಯ. ಅನೇಕ ಹೋರಾಟಗಾರರ ಬೆಂಬಲವನ್ನ ನೆನಪಿಸಿದ್ರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶ್ಯಾಮನಾಥ್ ನಾಯ್ಕ್ ಮಾತನಾಡಿ, ಪಟ್ಟಣಗಳ ಅಭಿವೃದ್ಧಿ ಜೊತೆಯಲ್ಲಿ ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗಬೇಕು. ಹೋರಾಟ ಅಭಿವೃದ್ಧಿಗೆ ಪಾಠ ಕಲಿಸುತ್ತದೆ ಎಂದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಪ್ರೇಮಾನಂದ್ ವೆಳೀಪ್, ಕಾರ್ಯದರ್ಶಿ ರಾಜೇಶ್ ಗಾವಡ, ಪ್ರಮುಖರಾದ ವಾಸು ಮಿರಾಶಿ, ಶಂಕರ್ ಮಿರಾಶಿ, ದೇವಿದಾಸ್ ಮಿರಾಶಿ, ಸುಭಾಷ್ ಮಿರಾಶಿ, ದಿಗಂಬರ ದೇಸಾಯಿ, ರತ್ನಾಕರ್ ದೇಸಾಯಿ, ಸುಭಾಷ್ ಬೊಂಡೇಲಿ, ಖೇಮು ಮಿರಾಶಿ, ವಿಠೋಬಾ ಮಿರಾಶಿ, ಮಾದೇವ್ ಮಿರಾಶಿ, ಶಾಂತಾ ಮಿರಾಶಿ, ಪ್ರಕಾಶ್ ಮಿರಾಶಿ, ದತ್ತಾ ಮಿರಾಶಿ ಮುಂತಾದವರು ಇದ್ದರು. ಎಲ್ಲ ಸ್ವತಂತ್ರ ಅಭ್ಯರ್ಥಿಗಳನ್ನು ಒಗ್ಗೂಡಿಸಿ ಹಿಂದೂಸ್ತಾನ್ ಪೊಲಿಟಿಕಲ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಅಸೋಸಿಯೇಷನ್ ಸ್ಥಾಪಿಸಲಾಗಿದ್ದು, ಬರುವ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಕೃಷ್ಣ ಎಚ್ ಬಳೆಗಾರರನ್ನ ಉತ್ತರ ಕನ್ನಡ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗುತ್ತದೆ ಎಂದು ಅಸೋಸಿಯೇಷನ್ನ ಮುಖ್ಯಸ್ಥ ಸಿದ್ದು ಪೂಜಾರ್ ತಿಳಿಸಿದರು. ಮಂಗಳವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಹಿಂದೂಸ್ತಾನ್ ಪೊಲಿಟಿಕಲ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಅಸೋಸಿಯೇಷನ್ ನಮ್ಮ ದೇಶದಲ್ಲಿರುವ ಸಾಮಾನ್ಯ ಪ್ರಜೆಗಳ ನಡುವೆ ನಿಂತು ಪ್ರಜಾಪ್ರಭುತ್ವದ ಧ್ವನಿಯಾಗಿ ಚುನಾವಣೆಗೆ ನಿಲ್ಲುತ್ತಿದ್ದೇವೆ. ಈ ಬಾರಿ ರಾಜ್ಯದ 28 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧಿಸುತ್ತಿದ್ದು, ಭವಿಷ್ಯದಲ್ಲಿ ದೇಶದಾದ್ಯಂತ ವಿಸ್ತರಿಸುವ ಯೋಜನೆ ಇದೆ ಎಂದು ತಿಳಿಸಿದರು. ನೋಡಿಲ್ಲ. ಆಮೇಲೆ ದಿನ ನೋಡ್ತಿದ್ದೀನಿ, ಏನಪ್ಪಾ ಅಂದ್ರೆ ಎಲ್ಲ ಮಾತುಗಳು ಹೊರಟು ಆಡ್ತಾರೆ ಹೊರತು ಯಾವ ಕೆಲಸ ಮಾಡ್ತಿಲ್ಲ. ಹಂಗಂತೇಳಿ ನಮ್ಮ ಸಂಸದರಾದ 6 ಬಾರಿ ಆಯ್ಕೆ ಆಗಿರ್ತಾರೆ. ಉತ್ತರ ಕನ್ನಡ ಜಿಲ್ಲೆ ಮತದಾರ ಭರವಸೆ ಉಳಿಸಿಕೊಳ್ಳಬೇಕಾಗಿದ್ದ ಹಾಗೂ ಜನರಿಗೆ ಅಭಿವೃದ್ಧಿ ಶ್ರಮಿಸಬೇಕಾದ ಅನಂತಕುಮಾರ್ ಕಡೆ ಇವತ್ತು ಬರೀ ಮಾತಿನ ಬಂಡವಾಳ ಅಷ್ಟೇ ಮಾಡ್ತಿದ್ದಾರೆ ಹೊರತು ಹಿಂದುತ್ವ ಅಂತ ಒಂದು ಪಾಯಿಂಟ್ ಹೇಳ್ಬಿಟ್ಟು ಜನರಿಗೆ ಯಾಮರ್ಸ್ತಿದ್ದಾರೆ. ಹಿಂದೂ ಯುವಕರಿಗೆ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಏನ್ ಮಾಡಿದ್ದಾರೆ ಅನಂತಕುಮಾರ್ ಅವರು,
ಹಾಗೂ ದಲಿತ ಹಿಂದೂಗಳಿಗೆ ಏನ್ ಮಾಡ್ತಾರೆ, ಹಾಗೂ ಏನೋ ಸ್ಕೂಲ್ ಕಾಲೇಜ್ ಏನೋ ಮಾಡಿದ್ದಾರೆ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಹಿಂದೂ ಬಡ ಮಕ್ಕಳಿಗೆ ಸ್ಕೂಲ್ ಕಾಲೇಜ್ ಮಾಡಿ ಅವರಿಗೆ ಶಿಕ್ಷಣ ಏನೋ ಉಚಿತ ಕೊಡ್ತಿದ್ದಾರೋ ಯಾವುದೂ ರೀತಿ ಇಲ್ಲ. ಬರೀ ಒಂದು ಹಿಂದುತ್ವದ ಒಂದು ಬಂಡವಾಳ ಇಟ್ಕೊಂಡು ಜನರಿಗೆ ಒಂದು ಮೋಸ ಮಾಡ್ತಿದ್ದಾರೆ. ಇದು ಜನರಿಗೆ ಅರ್ಥವಾಗಿದೆ. ಅಸೋಸಿಯೇಷನ್ನ ಇನ್ನೋರ್ವ ಮುಖಂಡ ಗಣೇಶ್ ಬೆಳ್ಳಿ ಮಾತನಾಡಿ, ಜನಪ್ರತಿನಿಧಿಗಳು ತಮ್ಮ 5 ವರ್ಷದ ಸಾಧನೆಯನ್ನ ತಿಳಿಸಿ ಮತ ಕೇಳಲಿ. ಚುನಾವಣೆಯಲ್ಲಿ ಗೆದ್ದು ಬಂದ ಯಾವುದೇ ಜನಪ್ರತಿನಿಧಿಗಳಿಗೆ ಪಿಂಚಣಿ ನೀಡೋದನ್ನ ನಿಲ್ಲಿಸಬೇಕೆಂದು ತಿಳಿಸಿದರು. ಹಿಂದೂಸ್ತಾನ್ ಪೊಲಿಟಿಕಲ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಅಸೋಸಿಯೇಷನ್ನ ಉತ್ತರ ಕನ್ನಡ ಸಂಸದ ಕ್ಷೇತ್ರದ ಅಭ್ಯರ್ಥಿ ಕೃಷ್ಣ ಎಚ್ ಬಳೆಗಾರ್ ಮಾತನಾಡಿ, ಸಂಸದರಾಗಿ ಲೋಕಸಭೆಯಲ್ಲಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದ ಅತಿಕ್ರಮಣದಾರರ ಸಮಸ್ಯೆ, ಮೀನುಗಾರರ ಸಮಸ್ಯೆ, ನಿರುದ್ಯೋಗ ಸಮಸ್ಯೆಗಳಂತಹ ಸಮಸ್ಯೆಗಳ ಬಗ್ಗೆ ಜಿಲ್ಲೆಯ ಜನರ ಧ್ವನಿಯಾಗ್ತೇನೆ ಎಂದರು. ಎಲ್ಲ ಬರೋದು ಯಾವಾಗ? ಚುನಾವಣೆಯಲ್ಲಿ ಹೆಂಡ ಹಂಚಬೇಕು, ಹಣ ಹಂಚಬೇಕು, ಚುನಾವಣೆ ಮತ್ತೆ ಗೆಲ್ಲಬೇಕು. ಚುನಾವಣೆ ವ್ಯವಸ್ಥೆಯನ್ನು ಬದಲಾವಣೆ ಆಗಬೇಕು. ಅದಕ್ಕೆ ಚುನಾವಣಾ ಆಯೋಗವನ್ನ ನಾವು ಒತ್ತಾಯಿಸ್ತಾ ಒಂದು ಪತ್ರ ಆಂದೋಲನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕುಟುಂಬವನ್ನು ಭೇಟಿ ಮಾಡಿ ಪತ್ರ ಬರೆಸ್ತಾ ಇದ್ದೀವಿ, ಚುನಾವಣೆ ಈ ರೀತಿ ಬದಲಾವಣೆ ಆಗಬೇಕು ಅಂತ. ಜೊತೆಗೆ ಒಂದಷ್ಟು ವಿಚಾರಧಾರೆಗಳನ್ನ ಈ ರೀತಿ ಪ್ರತಿಯೊಂದು ಸಂದರ್ಭದಲ್ಲೂ ಏನು ಕೇಳಿದ್ರೆ, ಯಾವ ರಾಜ್ಯ ಸಂಸ್ಥೆಗಳನ್ನು ಕೇಳ್ತಾ ಇದ್ದಾರೆ, ಜನರ ಸಮಸ್ಯೆಯನ್ನು ಕೇಳೋದಿಲ್ಲ. ಒಬ್ಬ ಅಧಿಕಾರಿ ಒಂದು ಆಫೀಸಲ್ಲಿ ಕೂತ್ಕೊಳ್ತಾನೆ 24 ದಿವಸ ಅಂತಂದ್ರೆ, ಇವರು ಒಬ್ಬ ಲೋಕಸಭಾ ಅಭ್ಯರ್ಥಿ ಇರ್ಬೋದು, ಎಲ್ಲೇ ಇರ್ಬೋದು, ಇವರು ಆಫೀಸಲ್ಲೂ ಇರೋದಿಲ್ಲ, ಫೋನು ಎತ್ತೋದಿಲ್ಲ, ಅಲ್ಲಿ ಇಲ್ಲಿ ಅಂತಲ್ಲ ಎಲ್ಲ ಕಡೆ. ಒಂದು ರೀತಿ ರಾಜ ದರ್ಬಾರ್. ಅವರು ಅವರ ಕಾರ್ಯಕರ್ತರ ಹಿಂದೂಗಳನ್ನು ಇಟ್ಕೊಂಡು, ದಂಡುಗಳನ್ನು ಇಟ್ಕೊಂಡು ಯಾರು ಪ್ರಶ್ನಿಸುವಂತೂ ಇಲ್ಲ. ಇಂಥ ಒಂದು ವ್ಯವಸ್ಥೆ ಭಾರತ ದೇಶದಲ್ಲಿ ಆಗಿದೆ. ಸ್ವಾತಂತ್ರ್ಯ ನಂತರದಲ್ಲಿ ಬದಲಾವಣೆ ಆಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೋ ಒಂದು ಮಾತನ್ನ ಸಾಧಿಸಬೇಕು ಎಂದುಕೊಂಡಂತ ನಮ್ಮಲ್ಲಿ ಸಾಧಿಸುವುದಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಜನಸಾಮಾನ್ಯರ ನೋವುಗಳಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಎನ್ನುವುದು ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಯಾವೇ ಪಕ್ಷ ಬರಲಿ, ಆ ಪಕ್ಷ ಬರಲಿ, ಈ ಪಕ್ಷ ಬರಲಿ, ಮೊದಲು ಬದಲಾವಣೆ ಆಗ್ಬೇಕಾದ್ದು ಇವತ್ತು ಡಿಜಿಟಲೀಕರಣ ಆಯಿತು, ಬೇರೆ ಬೇರೆ. ಆದ್ರೆ ಉಳ್ಳವರು ಮತ್ತು ಇಲ್ಲದೆ ಇರುವವರ ನಡುವಿನ ಅಂತರವನ್ನ ಕಡಿಮೆ ಮಾಡುವ ಪ್ರಯತ್ನಗಳು ನಡೆದಿಲ್ಲ. ಪ್ರಪ್ರಥಮವಾಗಿ ಆಗಬೇಕಾಗಿದ್ದು ಕಾರಣವಾಗುವುದು ಚುನಾವಣೆಯನ್ನ ಬದಲಾಯಿಸಬೇಕು. ಚುನಾವಣೆಯೇ ಈಗ ಕೋಟಿಗಟ್ಟಲೆ ಖರ್ಚು ಮಾಡಿ ಚುನಾವಣೆ ಮಾಡುವಂತ ವ್ಯಕ್ತಿ ನಂತರದಲ್ಲಿ ಅದನ್ನು ಹೇಗೆ ರಿಕವರಿ ಮಾಡ್ಕೋಬೇಕು ಅಂತೇಳಿ ಪ್ರತಿಯೊಬ್ಬ ರಾಜಕಾರಣಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಮಗನನ್ನ ಅವರಿಗೆ ಅದೊಂದು ಉದ್ಯಮ ಆಗಿ ಉಳಿದಿರೋದನ್ನ ಜನಸಾಮಾನ್ಯರ ಗಮನಕ್ಕೆ ತರಬೇಕು ಅಂದ್ರೆ ಸಾಧ್ಯವಾದಷ್ಟು ಹೆಚ್ಚು ಜನ. ಕಾರವಾರ ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ. 12 ತಂಡಗಳು ಭಾಗಿ. ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್. ಹಳಗ ಉಳಗ ನೈಟ್ ರೈಡರ್ಸ್, ಕೇಣಿ ರಾಯಲ್ಸ್, ಮಲ್ಲಾಪುರ ಸೂಪರ್ ಕಿಂಗ್ಸ್, ಅಂಕೋಲಾ ಲಯನ್ಸ್, ಸನ್ರೈಸರ್ಸ್ ಕಾರವಾರ, ನಂದನಗದ್ದ ಸಿಕ್ಸರ್ಸ್, ಶೇಜ್ವಾಡ ಟೈಟಾನ್ಸ್, ಸದಾಶಿವಗಡ ವಾರಿಯರ್ಸ್, ಅವರ್ಸಾ ಟೈಗರ್ಸ್, ಕೋಣೆ ಸೂಪರ್ ಜಾಯಿಂಟ್ಸ್, ಬೈತ್ಕೋಲ್ ಚಾರ್ಜರ್ಸ್, ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ. ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅಮಿತ್ ಕಾಮತ್ 9035126259, ರತ್ನಾಕರ್ ನಾಯ್ಕ್ 9945372227ಗೆ ಸಂಪರ್ಕಿಸಬಹುದು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಶ್ರೀ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ, ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ. ಕೇವಲ 5,900ರಿಂದ ಪ್ರಾರಂಭ. ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ. ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ. ಮೊಬೈಲ್ ಸಂಖ್ಯೆ 9482910747.
8150933676. Landline 08382265933, 08382265333. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.